ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಅಖಂಡ ಹಿಂದೂಸ್ತಾನದ 2ನೇ ಛತ್ರಪತಿ ಧರ್ಮವೀರ ಛತ್ರಪತಿ ಸಂಭಾಜಿ ಮಹಾರಾಜರ ಪುಣ್ಯತಿಥಿ ಅಂಗವಾಗಿ ಶ್ರದ್ಧಾಂಜಲಿ ಎಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದಲ್ಲಿ ಬುಧವಾರ ದಿನಾಂಕ 18/3/2026 ಸಾಯಂಕಾಲ 5 ಗಂಟೆಗೆ ನಗರದ ಶಂಕರಾಚಾರ್ಯ ಮಠದಿಂದ ನಗರದ ಪ್ರಮುಖ ಮಾರ್ಗವಾಗಿ ಸಂಕೇಶ್ವರ ಪುರಸಭೆಯ ಆವರಣದಲ್ಲಿ ಇರುವ ಸಂಭಾಜಿ ಮಹಾರಾಜ ಉದ್ಯಾನದವರೆಗೆ ಮುಖಪಾದಯಾತ್ರೆ ಮಾಡುವುದರ ಮೂಲಕ ನಿಜವಾದ ಹಿಂದೂ ಧರ್ಮ ರಕ್ಷಕ ಧರ್ಮವೀರ ಛತ್ರಪತಿ ಸಂಭಾಜಿ ಮಹಾರಾಜರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಗಿದೆ. ಸಂಭಾಜಿ ಮಹಾರಾಜರು ಮುಸ್ಲಿಂ ಧರ್ಮಕ್ಕೆ ಪರಿವರ್ತನೆ ಆಗದೆ ನಮ್ಮ ಹಿಂದೂ ಧರ್ಮಕ್ಕಾಗಿ ಎಷ್ಟೋ ಶಾರೀರಿಕ ಹಿಂಸೆ ಕೊಟ್ಟರು, ಧರ್ಮಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ ಅನ್ನುವ ಭಾವನೆ ಇಟ್ಟು ಸಂಕೇಶ್ವರ ನಗರದ ಶಂಭು ಪ್ರೇಮಿಗಳು, ಯುವಕರು, ಯುವತಿಯರು, ಚಿಕ್ಕ ಚಿಕ್ಕ ಮಕ್ಕಳು ಸತತ 1 ತಿಂಗಳ ಕಾಲ ಕಾಲಲ್ಲಿ ಚಪ್ಪಲಿ ಧರಿಸದೆ, ನೀರು ಆಹಾರ ಸೇವಿಸದೆ ಉಪವಾಸ ಮಾಡಿ ಛತ್ರಪತಿ ಸಂಭಾಜಿ ಮಹಾರಾಜರಿಗೆ ಅರ್ಥಪೂರ್ಣವಾಗಿ ಶ್ರದ್ಧಾಂಜಲಿ ಸಲ್ಲಿಸುತ್ತಾರೆ. ಇನ್ನು ಛತ್ರಪತಿ ಸಂಭಾಜಿ ಮಹಾರಾಜರು ಅಂದ್ರೆ ಅವರೇನು ಸಾಮಾನ್ಯ ವ್ಯಕ್ತಿ ಇರಲಿಲ್ಲ. 33ನೇ ವಯಸ್ಸಿನಲ್ಲೇ ಶತ್ರುಗಳ ಜೊತೆಗೆ ಹೋರಾಡಿ 120 ಯುದ್ಧಗಳನ್ನ ಗೆದ್ದ ಕೀರ್ತಿ ಸಂಭಾಜಿ ಮಹಾರಾಜರಿಗೆ ಸಲ್ಲುತ್ತೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಸಂಭಾಜಿ ಮಹಾರಾಜರಿಗೆ ಶತ್ರುಗಳಿಂದ ವರ್ಣನೆ ಮಾಡುವುದಕ್ಕೆ ಆಗದಷ್ಟು ಹಿಂಸೆ ಕೊಟ್ಟು ಅವರ ದೇಹದ ತುಂಡು ತುಂಡು ಮಾಡಿ ಹತ್ಯೆ ಆಗುತ್ತೆ. ಹೀಗಾಗಿ ಅವರ ಅಂತ್ಯಯಾತ್ರೆ ಮಾಡುವುದಕ್ಕೆ ಆ ಸಂದರ್ಭದಲ್ಲಿ ಆಗದೇ ಇದ್ದಿದ್ದಕ್ಕೆ ಈ ದಿನದಂದು ಮೌನ ಪಾದಯಾತ್ರೆ ಮಾಡಿ ಅಗ್ನಿ ನೀಡಿ ಶ್ರದ್ಧಾಂಜಲಿ ಸಲ್ಲಿಸಲಾಗುತ್ತೆ. ಇನ್ನು ಶೂರವೀರ ಧರ್ಮರಕ್ಷಕ ಛತ್ರಪತಿ ಸಂಭಾಜಿ ಮಹಾರಾಜರ ಕುರಿತು ಗಜನನ ಕೊಳ್ಳಿ, ಅಮರ ನಲ್ವಡೆ, ವಾಮನ ಗುರೂಜಿ ಏನೆಲ್ಲ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ ತೋರಿಸ್ತೀವಿ ನೋಡಿ. इतकं व्हायला एकच एक कारण होतं की त्यांनी हिंदुत्व सोडून मुस्लिम धर्माचा स्वीकार करावा, धर्म परिवर्तन करावा, ही एकच गोष्ट होती. त्यांच्यावर काय छळ झाला ते आम्ही तुम्ही विसरून गेलो असलो तरी सुद्धा सध्यामध्ये प्रचलित झालेल्या या छावा चित्रपटामुळे ते चित्रपट पाहणाऱ्यांनी डोळ्यात अश्रू आणल्याशिवाय कधी कोणी बघितलेलं नाही. अशी एक फार मोठी अजब प्रकारची ती छळ होती. ते जर बघितलं तर आणि सर्वसाधारण व्यक्ती तसे असलं तर केव्हाही आपले छळ इतक्या करण्यापेक्षा धर्म परिवर्तन झालेलं बरं म्हणून गेलं असतं. पण त्यांच्या शेवटच्या श्वासापर्यंत त्यांनी स्वतःचा धर्म परिवर्तन त्यांनी नकार दिला. तर मरून जातोय. 21 दिवसाचा उपवास झाला तर मनुष्य टिकत नाही अन्न पाण्याशिवाय. 40 दिवस हा मनुष्य संपूर्ण अंगातून रक्त वाहत होतं, कातडी सोडली जात होती, मीठ चोळलं जात होतं, त्याच्यावरती आसूड मारले जात होते, तरी हा माणूस 40 दिवस पर्यंत स्वतःचा प्राण राखून होता केवळ हिंदू धर्मासाठी. तो आणि त्याचा मित्र कवी कलश हे एकमेक अगदी आनंदानं तो स्वीकारत होते. त्यावेळेला ही जी संस्था, ही जी मुस्लिम त्यावेळेला जी सत्ता होती, या सत्तेला खरोखर खालीमान घालायला लागली होती. त्याचं शौर्य बघून खालीमान घालावी लागली होती. त्याच्या पित्याने छत्रपती शिवाजी महाराजांनी स्वराज्याची स्थापना करून स्वराज अगदी भारत अटके पार केला होता. कटक ते अटकपर्यंत हिंदू धर्माची जे एक व्याप्ती त्यांनी प्राप्त करून दिली होती, ती खऱ्या अर्थानं टिकवण्याचं काम जर कोणी केले असेल तर ते माझे छत्रपती संभाजी महाराज आहेत. हे करत असताना अनेक युद्ध त्यांनी लढवले. वयाच्या 33व्या वर्षी 120 युद्ध जिंकणारा एकमेव कोण राजा असेल तर तो माझा छत्रपती संभाजी महाराज आहे. ಈ ವೇಳೆ ಸಂಕೇಶ್ವರ ನಗರದ ಶಿವಪ್ರೇಮಿಗಳು, ಶಂಭು ಪ್ರೇಮಿಗಳು, ಸಮಾಜ ಸೇವಕರು, ಧರ್ಮ ರಕ್ಷಕರು ಸೇರಿ ಅನೇಕರು ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಪಿಸಿಎನ್ ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.